ಅಂದರೂ ಅದ್ರ ಮೇಲೆ ಬೆಣ್ಣೆಯಿಂದ ಅಭಿಷೇಕ ಮಾಡಿದ್ರೆ ಆ ಬೆಣ್ಣೆ ತುಪ್ಪ ಆಗುತ್ತೆ ಅಷ್ಟೇ ಮಾಡ್ದಲ್ಲೇ ನೀಟಾಗಿ ಹತ್ಕೊಂಡು ಹೋದರೆ ಮನೆಗೆ ಹೋಗ್ಬೋದು ಇಳಿದು. ಅದೇ ರೋಡ್ ಈಗ ನಾನು ಹತ್ಬೇಕಾಗಿರೋದು ಟಾಪ್ಗೆ. ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರಿಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಶಿವಗಂಗೆ ಬೆಟ್ಟದ ಮೇಲೆ 16ನೇ ಶತಮಾನದಲ್ಲಿ ಶಿವಪ್ಪ ನಾಯ್ಕ ಅವರು ಕೋಟೆ ಕಟ್ತಾರೆ. ಶಿವಪ್ಪ ನಾಯಕರ ಆದಮೇಲೆ ಬೆಂಗಳೂರನ್ನ ಕಟ್ಟಿದಂಥ ಮಾಗಡಿ ಕೆಂಪೇಗೌಡರು ಈ ಶಿವಗಂಗೆ ಬೆಟ್ಟನ ಜೀರ್ಣೋದ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಬೆಟ್ಟದ ಮೇಲೆ ತಮ್ಮ ಖಜಾನೆಯ ಸ್ವಲ್ಪ ಭಾಗನೂ ಕೂಡ ಇಟ್ಟಿದ್ರು ಅಂತ ಹೇಳ್ತಾರೆ. ಈ ಬೆಟ್ಟ ಸರಿಸುಮಾರು 4480 ಅಡಿ ಎತ್ತರ ಇದೆ. ನೋಡಿ, ಅಲ್ಲಿ ಶಿವಪಾರ್ವತಿ ವಿಗ್ರಹ, ಅಲ್ಲಿಂದ ಇನ್ನು 10% ಹತ್ತಬೇಕು. ಆದರೆ ಇಲ್ಲಿ ಮೆಟ್ಲುಗಳು ಹೆಂಗೈತೆ ನೋಡಿ, ಕೆಳಗಿಂದ ಅಲ್ಲಿವರೆಗೂ ಬರೋವರೆಗೂ ಹೆಂಗಾದರೂ ಬನ್ನಿ. ಅಲ್ಲಿಂದ ಮೇಲೆ ಹತ್ಬೇಕಾದ್ರೆ ತಲಾಟೆ ಮಾಡ್ದಲ್ಲೇ ನೀಟಾಗಿ ಹತ್ಕೊಂಡು ಹೋದರೆ ಮನೆಗೆ ಹೋಗ್ಬೋದು ಇಳಿದು. ಇಲ್ವಾ? ಏನ್ ಸ್ಮಾರ್ಟ್ ಆಗಿದ್ದಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ್ ಹೆಂಗ. ಹತ್ ಈ ಕೋತೆ ಬೇಡ ಇರ್ತಾವ. ಆಮೇಲೆ ಹಾಂ 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 ಬಾಯ್ಸ್ ಯಾರ
ಚೇತನ್ ವರ್ಸ್ ಅಂತ. ಚೇತನ್ ವಾರ್ಸ್ ಸೂಪರ್ ಆಗೈತೆ. ಸೂಪರ್ ಆಗಿದೆ ಪ್ಲೇಸ್. ಒಂಥರ ಏನೋ ಮೆಮೊರಿಬಲ್. ಎಷ್ಟು ಗಂಟೆಗೆ ಇರ್ತೀವಿ ನೀವು? 12 ಗಂಟೆಗೆ ಬಂದು ಅಲ್ಲಿಂದ ಇಲ್ಲಿವರೆಗೂ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಶಿಸ್ತಾಗತ್ತೆ ಈಗ ಇಳಿತಾ ಇದೀವಿ. 2 ಗಂಟೆಗೆ ಬಂದಿಲ್ಲ. ಬೆಳಗ್ಗೆ 11 ಗಂಟೆ 11:30 ಬಂದಿರೋದು. ಹಾಂ, 10 ಅಷ್ಟರಲ್ಲಿ ಇಷ್ಟೊತ್ತಾಯ್ತು, 10 ಅಷ್ಟರಲ್ಲಿ. ಮೇಲೆ ಎಷ್ಟೊತ್ತಿಗೆ? ಬಸವಣ್ಣಂದು ಮೂರ್ತಿ ಐತೆ ಅಲ್ಲಿ ಸಖತ್ತಾಗಿ. 2 ಕಂಬ ಇದಾವೆ, ಕಾಯಿ ನೋಡಿದ್ದಾರೆ ಬಿದ್ದಿದ್ದೆ ಅಂತ ಓಡಾಡ್ತಿದ್ರು. ಹೌದಾ? ಸರಿ, ಥ್ಯಾಂಕ್ಸ್. ಚಾನಲ್ ಏನು ಹೇಳ್ತಿದ್ರು? ಚೇತನ್ ವರ್ಸ್. ರೀಚ್ ಹಾಕೋದೆ ಅಂದ್ಕೊಳ್ಬೇಡಿ. ಆಮೇಲೆ ಆ ಬಸವಣ್ಣನ ಹತ್ರ ಟಾಪ್ ಆಗುತ್ತಿದ್ರೆ ಇವಾಗ ಇಲ್ಲೇ ಈ ಬಸವಣ್ಣನ ಹತ್ರ ಹತ್ತೆ ಟ್ರಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ನೋಡೋಣ ಬನ್ನಿ. ಪಪ್ಪ ಇಲ್ಲಿ ತನಕ ಮೆಟ್ಲೈತೆ, ಇಲ್ಲಿಂದ ಮೆಟ್ಲೇ ಇಲ್ಲ. ಹೆಂಗತ್ತದು ಕೈಯಲ್ಲಿ ಫೋನ್ ಹಿಡ್ಕೊಂಡೆ, ಗಂಟೆ ಸೌಂಡು ಕಾಣಿಸ್ತಿತ್ತು ಹಿಂದೆ. ನೋಡಿ ಆಮೇಲೆ ಇದು ನೋಡಿ, ಇಲ್ಲಿಬ್ರ ಈ ಬಂಡೆ ಐತಲ್ಲ, ಈ ಫುಲ್ಲು ಬಂಡೆ ತುದೀಲೇ ಈ ಬಸವಣ್ಣನ ಕೆತ್ತಿರೋದು. ಸೂಪರಾಗಿ ಕೆತ್ತವ್ರೆ ಬಂಡೆ ತುದೀಲಿ. ಒಂಥರ ವ್ಯೂ ಪಾಯಿಂಟ್ ಥರ ನೋಡಿ, ಬಂಡೆ ತುದೀಲೆ ಹಂಗೆ ಬಸವಣ್ಣನ ಕೆತ್ತಿರೋದು. ಬೇರೆ ಕಲ್ಲಲ್ಲಿ ಕೆತ್ತಿ ತಂದಿಕ್ಕಿರೋದಲ್ಲ. ಹಿಂಗೈತೆ ನೋಡಿ. ಆಮೇಲೆ ಅಲ್ಲಿ 2 ಕರಡ್ಗಂಬ ಕಾಣಿಸ್ತಿದ್ದಲ್ಲ, ಅದು ಆ ದೇವಸ್ಥಾನ ಹತ್ರ ಬಂದು ನೋಡಪ್ಪ, ಟ್ರಕ್ಕಿಂಗ್ ಕಂಪ್ಲೀಟ್ ಆದಂಗೆ. ಬನ್ನಿ ವಾಸೆ ಇಡೋಣ, ಅಲ್ಲಿ ಹೆಂಗೈತೆ ನೋಡೋಣ. ಈ ಶಿವಗಂಗೆ ಬೆಟ್ಟದಲ್ಲಿ ಹುಟ್ಟುವಂಥ ಕುಮುದ್ವಾವತಿ ಅನ್ನೋ ನದಿ ಸರಿಸುಮಾರು 480 ಸ್ಕ್ವೇರ್ ಕಿಲೋಮೀಟರ್ ಒಳಗೊಂಡಿರುವಂಥ 280 ಹಳ್ಳಿಗಳಿಗೆ ನೀರು ಸರಬರಾಜಾಗುತ್ತೆ. ಅದರಲ್ಲಿ ನೆಲಮಂಗಲ, ಬೆಂಗಳೂರು, ಮಾಗಡಿ, ರಾಮನಗರ ಕೂಡ ಒಳಪಟ್ಟಿದೆ. ನೋಡಿ ಅವ್ರವ್ರಲ್ಲಿ ಅವಾಗಲೇ ನಾನು ಇರ್ಬೇಕಾದ್ರೆ ಹತ್ತಿದ್ರು, ಏನು ಹಿಡ್ಕೊಳ್ದಂಗೆ ಹತ್ಬಿಟ್ರು. ಅವ್ರಲ್ಲಿ ದಿನ ಬರೋ ಪೂಜಾರಿ ಅಂತೆ, ಪೂಜೆ ಮಾಡೋರು. ಡೈಲಿ ಎತ್ತು ಇಳಿದೆ ಕ್ಲೋಸ್ ಆಗ್ಬಿಟ್ಟೈತೆ. ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ. ಈ ಬೆಟ್ಟದ ಮೇಲೆ ಹೊಯ್ಸಳರ ರಾಜರಾದಂಥ
ವಿಷ್ಣುವರ್ಧನ ಅವರ ಹೆಂಡತಿಯಾದಂಥ ಶಾಂತಲಾ ದೇವಿಯವರು ತಮಗೆ ಗಂಡು ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಇದೇ ಬೆಟ್ಟದ ಮೇಲಿಂದ ತಮ್ಮ ಜೀವನ ತ್ಯಾಗ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ನೋಡಿ, ಈ ದೇವಸ್ಥಾನ ಐತಲ್ಲ, ಈ ದೇವಸ್ಥಾನದೊಳಗೆ ಒಂದು ಲಿಂಗ ಐತೆ. ಆ ಲಿಂಗ ಏನು ಅಂದರೆ ಅದ್ರ ಮೇಲೆ ಬೆಣ್ಣೆಯಿಂದ ಅಭಿಷೇಕ ಮಾಡಿದ್ರೆ ಆ ಬೆಣ್ಣೆ ತುಪ್ಪ ಆಗುತ್ತಂತೆ. ನೋಡೋಣ ಅಂದ್ಕೊಂಡೆ 4:15ಕ್ಕೆ ತೆಗಿತಾರೆ ಅಂತ ಹೇಳಿದರು. ಬರೋ ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿದೆ 6 ಗಂಟೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಕ್ಲೋಸ್. ಹೇಳ್ರಪ್ಪ, ಹೇಳ್ರು. ಹಾಯ್ ಗಾಯ್ಸ್. Not bad, not bad. Now you. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? वीडियो बन रहा है. हम लोग आ चुके हैं शिव गंगा पे, बेंगलोर. जो बेंगलोर में पड़ता है. सुकून मिल रहा है ऊपर में. पूरा जास्ती सुकून हो रहा है. कितना टाइम करेगा? तो 2 आवर्स को इधर में पूरा फुल 2 आवर्स. थैंक यू. आपका चैनल का नाम? चैनल का चेतन वर्ष. अभी सर्च वालों हम लोग देख लेंगे वीडियो. और इंस्टाग्राम पे चलाते हैं. ಮೇಲೆ ದೀಪ ಅಂಟಿಸೋ ಥರ ಏನೋ ಅಂಟಿಸ್ತಾರಲ್ಲ, ಆ ಥರ ಇದೆ. ಈ ಗರುಡಗಂಬ ಅಂದರೆ ಏನು, ಅದ್ರ ವಿಶೇಷತೆ ಏನಪ್ಪ ಅಂದರೆ, ಮುಂಚೆ ರಾಜರು ಮಹಾರಾಜರ ಕಾಲದಲ್ಲಿ, ಅಂದರೆ ರೋಡಲ್ಲಿ ಬೀದಿ ದೀಪಗಳು ಇಲ್ದಿರೋ ಕಾಲದಲ್ಲಿ, ಪ್ರತಿ ದೇವಸ್ಥಾನದ ಎದುರುಗಡೆ, ಪ್ರತಿ ಹಳ್ಳಿಲೂ ಒಂದು ಗ್ರಾಮ ದೇವಸ್ಥಾನ ಇರ್ತಿತ್ತು. ಅದು ಎದುರುಗಡೆ ಈ ಥರ ಗರುಡಗಂಬ ನಿಲ್ಲಿಸ್ತಾಯಿದ್ರು. ಕಾರಣ ಏನು ಅಂದರೆ, ಆ ಗರುಡಗಂಬದ ಮೇಲೆ ಮಾತ್ರ ದೀಪ ಅಂಟಿಸ್ತಾಯಿದ್ರು ರಾತ್ರಿ ಹೊತ್ತು ಬೀದಿಲಿ. ಬೇರೆಲ್ಲೂ ಅಂಟಿಸ್ತಾ ಇರಲಿಲ್ಲ, ಬೇರೆಲ್ಲೂ ಅಂಟಿಸ್ಬಾರ್ದಿತ್ತು. ಕಾರಣ ಏನು ಅಂದರೆ, ಆ ಗರುಡಗಂಬನ ಆ ಹಳ್ಳಿಲಿ ಎತ್ತರವಾಗಿರೋವಂಥ ಜಾಗದಲ್ಲಿ, ಅಥವಾ ಅಲ್ಲಿ ಕೋಟೆ ಇದ್ದರೆ ಕೋಟೆ ಮೇಲೆ ನಿಂತ್ಕೊಂಡು ಒಬ್ಬ ಕಾವಲುಗಾರ ಅದಕ್ಕೆ ಅಂತಲೇ ನೇಮಕ ಮಾಡಿ ಅವನು ಸದಾ ಆ ಗರುಡಗಂಬದ ದೀಪ ನೋಡ್ತಾ ಇರಬೇಕು, ಆ ಹಳ್ಳಿ ಸುತ್ತಮುತ್ತ ನೋಡಬೇಕು. ಏನಕ್ಕೆ ಅಂದರೆ, ಶತ್ರುಗಳು ಬಂದಾಗ ಬೇರೆ ಎಲ್ಲಾದರೂ ಬೆಳಕು ಕಾಣಿಸಿದ್ರೆ ಅದು ಶತ್ರುಗಳು ಅಂತ. ಯಾಕಂದರೆ ರಾತ್ರಿ ಹೊತ್ತಿನಲ್ಲಿ ಶತ್ರುಗಳು ಬಂದರೆ ಅವರು ದೀಪ ಅಂಟಿಸ್ಕೊಂಡು ಓಡಾಡಬೇಕಾಗುತ್ತೆ, ಅವ್ರಿಗೆ ಕಾಣಿಸಲ್ಲ, ಎಲ್ಲೆಲ್ಲಿ ಏನಿದೆ ಗೊತ್ತಾಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ದೇವಸ್ಥಾನದ ಮುಂದೆ ಮಾತ್ರ ಗರುಡಗಂಬ ಇರ್ತಿತ್ತು, ಅಲ್ಲಿ ಮಾತ್ರ ದೀಪ ಅಂಟಿಸ್ತಾಯಿದ್ರು. ಆಮೇಲೆ ಮುಂದೆ ಹೋಗ್ತಾ ರೋಡಲ್ಲೂ ಅಷ್ಟೇ ದೀಪ ಬತ್ತು, ಆಮೇಲೆ ಕರೆಂಟ್ ಕಂಬ ಬತ್ತು. ಇದು ಗರುಡಗಂಬದ ವಿಶೇಷತೆ. ಎಲ್ಲ ದೇವಸ್ಥಾನದಲ್ಲಿ ಇರುತ್ತಲ್ಲ ಗರುಡಗಂಬ, ಅದಕ್ಕೆ ನಿಲ್ಲಿಸಿರ್ತಾರೆ. ಇರುತ್ತೆ ವೀರಗಂಬದ ನೋಡಿ ಒಂದು ವಿಶೇಷತೆ ನೋಡಿ. ಸಪೋರ್ಟೇ ಇಲ್ದಿರೋ ಥರ ನಿಂತೈತೆ. ಸಪೋರ್ಟೇ ಇಲ್ಲ, ಸುಮ್ಮನೆ ನಿಲ್ಸೋರು ಅಷ್ಟೇ. ಇಷ್ಟು ಹೈಟಲ್ಲಿ ಇಷ್ಟು ಗಾಳಿ ಬೀಸ್ತಾ ಇರುತ್ತೆ. ಮಾಮೂಲಿ ರೋಡಲ್ಲೇ ನಾವು ಕರೆಂಟ್ ಕಂಬನೇ ಇರ್ತದೆ. ಇಲ್ಲಿರೋದು ಅಷ್ಟೇ, ಅದು ಕೂಡ ಸಪೋರ್ಟ್ ಇಲ್ದಲೇ ನಿಂತೈತೆ ನೋಡಿ. ಸಪೋರ್ಟೇ ಇಲ್ದಿರೋ ಥರ ನಿಂತೈತೆ. ಎಷ್ಟು ಚೆನ್ನಾಗಿ ನಿಲ್ಸವ್ರೆ ಗರುಡಗಂಬ. ಇದೆ ಶಿವಗಂಗೆ ಬೆಟ್ಟದ ಮೇಲೆ ಬಂದರೆ ಅಲ್ಲಿ ಕಾಣಿಸ್ತೈತಲ್ಲ, ಸೂಪರಾಗಿರುತ್ತೆ. ಯಾರೇ ಆಗಲಿ
ಬನ್ನಿ ಒಂದ್ಸಲ ಬೆಂಗಳೂರು ಹತ್ರನೇ ಇರೋದು ಇದು ಎಲ್ಲರೂ ಸ್ಪೆಷಲಾಗಿ ಹೇಳೋಕ್ಕಿಲ್ಲ. ಬಂದೆ ಒಂದ್ಸಲಿ ಹತ್ತಿಯಲ್ಲಿ ಕೂತ್ಕೊಂಡ್ಬಿಟ್ರೆ ಮನಸ್ಸಿಗೆ ನೆಮ್ಮದಿ ಆನಂದ ಸಖತ್ತಾಗಿರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.